ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಪ್ರಕರಣದ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂತ ಸಮೀರ್ ನಿವಾಸಕ್ಕೆ ಬೆಳ್ತಂಗಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ರು. ದೂತ ಸಮೀರ್ನ ನಿವಾಸಕ್ಕೆ ಬೆಳ್ತಂಗಡಿ ಪೊಲೀಸರು ಭೇಟಿ ಕೊಟ್ಟರು. ಬನ್ನೇರುಘಟ್ಟದಲ್ಲಿದೆ ಈತನ ನಿವಾಸ. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಕಾದು ಕಾದು ವಾಪಸ್ ಬಂದಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಎಷ್ಟೇ ಬಾಗಿಲು ಬಡಿದ್ರೂ ಕೂಡ ಓಪನ್ ಮಾಡದ ಹಿನ್ನೆಲೆಯಲ್ಲಿ ವಾಪಸ್ ಬಂದಿದ್ದಾರೆ. ಅಂದರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ, ಯಾರೂ ಮನೆಯಲ್ಲಿ ಇಲ್ಲ ಅಂತೇಳಿ ಪೊಲೀಸರು ವಾಪಸ್ ಆಗಿದ್ದಾರೆ. ಅಪಪ್ರಚಾರ ಸಂಬಂಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈಗ ಆಲ್ರೆಡಿ ಅವನನ್ನ ಕರೆಸಿ ವಿಚಾರಣೆ ಕೂಡ ಮಾಡಿದ್ರು. ಅಲ್ಲೂ ಕೂಡ ಮತ್ತಷ್ಟು ತನಿಖೆ ಮಾಡೋದಕ್ಕೆ, ಇನ್ನಷ್ಟು ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ, ಮೋಸ್ಟ್ಲಿ ಸ್ಪಾಟ್ ಹಾಜರು ಮಾಡೋದಕ್ಕೆ ಏನಾದರೂ ಬಂದಿದ್ರೇನೋ, ವಾರೆಂಟ್ ಇಟ್ಕೊಂಡು, ಸರ್ಚ್ ವಾರೆಂಟ್ ಇಟ್ಕೊಂಡು ಮನೆ ಪರಿಶೀಲನೆ ಮಾಡೋಕ್ಕೂ ಬಂದಿದ್ರೋ ಏನೋ ಗೊತ್ತಿಲ್ಲ. ಮತ್ತೊಮ್ಮೆ ಈ ಹಿಂದೆಯೂ ಕೂಡ ಹಂಗೆ ಮಾಡಿದ್ರು, ಮತ್ತೊಮ್ಮೆ ಬಂದಿದ್ರೋ ಏನೋ ಗೊತ್ತಿಲ್ಲ. ಬಟ್ ಸಮೀರ್ ನಿವಾಸಕ್ಕೆ ಬೆಳ್ತಂಗಡಿ ಪೊಲೀಸರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂತ ಅಂದುಕೊಂಡು ಪೊಲೀಸರು ಈಗ ವಾಪಸ್ ಬಂದಿದ್ದಾರೆ ಅನ್ನೋ ಮಾತು. ನಿರಂತರವಾಗಿ ಕಳೆದ ಲಾಸ್ಟ್ ವೀಕ್ ನೋಡಿದ್ರೆ ಅಪ್ಡೇಟ್, 3 ದಿನಗಳ ಕಾಲ ವಿಚಾರಣೆ ಆಗಿತ್ತು. ಜೊತೆಗೆ ಮಧ್ಯದಲ್ಲಿ ಒಂದು ದಿನ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ, ಅಂದರೆ ವಿಚಾರಣೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದ, ಅನಾರೋಗ್ಯದ ನೆಪವೊಡ್ಡಿ. ಅದಾದಮೇಲೆ ಮಾರನೇ ದಿನ ಬರಲೇಬೇಕು ವಿಚಾರಣೆಗೆ ಅಂದಾಗ. ಸೊ ಹಾಗಾಗಿ ಮತ್ತಷ್ಟು ವಿಚಾರಣೆಗೆ ಸಮೀರ್ ನಿವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಅಂಥೇಳಿ ಪೊಲೀಸರು ವಾಪಸ್ ಹೋಗಿದ್ದಾರೆ.